ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪುಷ್ಪ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ತಣ್ಣಿಕಾಳು ಮಸಾಲೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ಗೈಸ್. ಮೊದಲಿಗೆ ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಪ್ರೇಟಾಗಿ ತಿಳ್ಕೊಳ್ಳಿ. ಮತ್ತು ಕಾಳು ನಾವೇನು ನೆನೆ ಹಾಕಿದ್ವಿ ಅದನ್ನು ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡ್ಕೊಂಡ್ರೆ ಹಿಟ್ಟು ಗಟ್ಟಿ ಬರುತ್ತೆ. ಅದು ನಾನು ಅದಕ್ಕೆ ಅದು ಮಸಾಲೆ ಐಟಮ್ ಇಟ್ಕೊಳ್ಳೋಂದ್ರೆ ಕಾಳನ್ನ ಡ್ರೈ ಮಾಡಿ ಇಟ್ಬಿಟ್ಟು ಮಸಾಲೆ ಏನು ಇಟ್ಕೊಂಡಿದ್ದೆ ಅದನ್ನು ರುಬ್ಕೊಂಡು ಕಾಳು ಮಸಾಲೆ ಎರಡು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿಟ್ಟಾದಮೇಲೆ ಸೈಡ್ಗೆ ಅದು ಬಿಟ್ಬಿಟ್ಟು ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಕರಿಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು ಇಷ್ಟು ಕಟ್ ಮಾಡಿಕೊಂಡು ನಾವೇನು ಆರಿಸಿದ್ವೋ ಅದನ್ನು ಮೂರನ್ನು ಮಿಕ್ಸ್ ಮಾಡಿಕೊಂಡು ತುಂಬಾ ರುಚಿಕರವಾಗಿರುತ್ತೆ ಅಂತ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ವೀಡಿಯೋ ಮಾಡೋದಕ್ಕೆ ಯಾರೂ ಹೆಲ್ಪ್ಗಿರಲಿಲ್ಲ. ನಾನು ಒಬ್ಬಳೇ ವೀಡಿಯೋ ಮಾಡೋಕ್ಕಾಯಿತು. ವೀಡಿಯೋ ಮಾಡ್ಕೊಂಡು ಒಂದು ಕೈಲಿ ಮಿಕ್ಸ್ ಮಾಡ್ಕೋಬೇಕು, ಒಂದು ಕೈಲಿ ವೀಡಿಯೋ ಮಾಡ್ಕೋಬೇಕು. ಹಾಗಾಗಿ ಅದು ಕ್ಲಿಯರಾಗಿ ಒಂದು ಸ್ವಲ್ಪ ಬಂದಿಲ್ಲ ಅನ್ಕೋತೀನಿ, ದಯವಿಟ್ಟು ಕ್ಷಮೆ ಇರಲಿ. ಈ ಥರ ಯಾಕೆಂದರೆ ಅಂದರೆ ರಫಾಗಿ ರುಬ್ಕೊಳ್ಳಿ. ಅತಿ ನೈಸಾಗಿ ರುಬ್ಕೊಂಡ್ರೆ ಅದು ವಡೆ ಅಷ್ಟು ಚೆನ್ನಾಗಿ ಬರೋಲ್ಲ. ಈ ಥರ ಎಷ್ಟು ರಫ್ ಆಗುತ್ತೋ ಅಷ್ಟು ರಫಾಗಿ ರುಬ್ಕೊಳ್ಳಿ. ಮತ್ತು ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಕಾಳನ್ನ ನೀವು ಡ್ರೈ ಮಾಡಿದಷ್ಟು ಹಿಟ್ಟು ಗಟ್ಟಿ ಬರುತ್ತೆ, ಇಲ್ಲಾಂದರೆ ಹಿಟ್ಟು ಅಷ್ಟು ಗಟ್ಟಿ ಬರೋಲ್ಲ, ತುಂಬ ತೆಳ್ಳೆ ಆಗೋಗುತ್ತೆ. ಹಾಗಾಗಿ ವಡೆ ಅಷ್ಟು ಚೆನ್ನಾಗಿ ಬರೋಲ್ಲ. ನೀವೆಷ್ಟು ಆದಷ್ಟು ಬೇಗ ಅಷ್ಟು ಡ್ರೈ ಮಾಡ್ಕೊಳ್ಳಿ ಕಾಳನ್ನ ಗೈಸ್. ಮತ್ತು ನೋಡಿ, ಈ ಕಲರ್ ಬ್ರೌನ್ ಕಲರ್ ಬರಬೇಕು. ವಡೆ ಬ್ರೌನ್ ಕಲರ್ ಬಂದಾಗ ತುಂಬಾ ರುಚಿಕರವಾಗಿ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಗೈಸ್. ಯಾರೆಲ್ಲ ಮೊದಲು ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್.